Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ನಿಮಗೆ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಇದೆ ಅಂತ. ಸೊ ಇವತ್ತು ಕೂಡ ಒಂದು ಸಿಂಪಲ್ ಆಗಿರೋ ಒಂದು ಕುಕಿಂಗ್ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಒನ್ ಆಫ್ ಮೈ ಫೇವ್ರೆಟ್ ಅದು ಡಿಶ್ಶು ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತಿರೋದು. ಆ್ಯಕ್ಚುಲಿ ಅದು ತುಂಬ ಬೇರೆ ರೀತಿ ಮಾಡ್ಬೋದು, ಬಟ್ ಇವತ್ತು ನಾವು ಸಿಂಪಲಾಗಿ ಬರೀ ಒಂದು ಫ್ರೈ ಥರ ಮಾಡೋದು ಹೇಗೆ ಅಂತ ಇವತ್ತು ತೋರಿಸ್ಕೊಡ್ತೀವಿ, ಓಕೆನಾ? ಸೊ ಹಾಗೆ ವಿಡಿಯೋನ ಶುರು ಮಾಡೋಣ. ಅದು ಏನು ರೆಸಿಪಿ ಏನು ಅಂತ ನಾನು ಹೇಳ್ತೀನಿ ಮುಂದೆ, ಓಕೆನಾ? ಸೊ ಹಾಗೆ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಗೊತ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಸೇಮ್ ವೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡಿದ್ರೆ ವಿಡಿಯೋನ ಶುರು ಮಾಡೋಣ, ಬಾಯ್. ಸೊ ಇವತ್ತು ನಾವು ಯಾವ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ ಅಂತಂದರೆ, ಸೊ ನನಗೆ ಅಳಸನ್ನ ಅಂದರೆ ಇಷ್ಟ ಆಗುತ್ತೆ. ತುಂಬ ನಂಗೆ ತೀರಾ ಇಷ್ಟ ಆಗೋದಿಲ್ಲ ಅಂತೇನಿಲ್ಲ, ಒಂದು 4-5 ಪೀಸ್ ತಿನ್ಬೋದಷ್ಟೇ, ಜಾಸ್ತಿ ಇಲ್ಲ. ನನಗೆ ಅಷ್ಟೊಂದೆಲ್ಲ ತಿನ್ನಲ್ಲ. ನನಗೆ ಹಲಸಿನಕಾಯಿ ಹಲಸಿನಣ್ಣು ಬೀಜ ಇರುತ್ತಲ್ಲ, ನಂಗೆ ಅದು ತುಂಬಾ ಇಷ್ಟ ಆಗುತ್ತೆ. ನಮ್ಮ ಅಜ್ಜಿ ಮನೆಗೆಲ್ಲ ನಾವೆಲ್ಲ ಹೋದಾಗ ಕೆಂಡದಲ್ಲಿ ಹಾಕಿ ಸುಟ್ಬಿಟ್ಟು ತಿಂತೀವಿ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ನನಗೆ ಎಷ್ಟು ಇಷ್ಟ ಆಗುತ್ತೆ ಅಂತಂದರೆ, ಅದು ನೀವು ಪಲ್ಯ ಮಾಡಿಕೊಟ್ರು ತಿಂತೀನಿ, ಸಾರು ಮಾಡಿಕೊಟ್ರು ತಿಂತೀನಿ. ಸೊ ಅಷ್ಟು ನನಗೆ ಇಷ್ಟ ಆಗುತ್ತೆ. ಏನೋ ಒಂಥರ ನನಗೆ ಮಜಾ ಕೊಡುತ್ತೆ ತಿನ್ನೋಕ್ಕೆ, ಸೊ ಇಷ್ಟ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನನಗೆ ಚಿಕ್ಕ ಹಲಸಿನಣ್ಣು ಬರುತ್ತಲ್ಲ, ಅದು ಇದು ತುಂಬ ಚಿಕ್ಕದಾಗಿರುತ್ತೆ, ಅದ್ರ ಪಲ್ಯ ಮಾಡಿಕೊಡ್ತಾರೆ, ಸೇಮ್ ನಾನ್ ವೆಜ್ ಇದ್ದಂಗೆ ಇರುತ್ತೆ. ಸೊ ಒಂಥರ ಕಬಾಬ್ ತಿನ್ನೋ ಫೀಲಿಂಗ್ ಬರುತ್ತೆ ನನಗೆ. ಸೊ ಅದು ಕೂಡ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಆ ಬೇಸಿಸ್ ಮೇಲೆ ಇವತ್ತು ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿರೋದು. ಸೊ ತುಂಬ ಜಾಸ್ತಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನಿಲ್ಲ. ಸೊ ನಮ್ಮ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನೇ ಬಳಸಿ ಸೊ ಬೇಗ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಇದು, ಓಕೆನಾ? ಸೊ ಇವಾಗ ಬನ್ನಿ ಮಮ್ಮಿ ಹೇಗೆ ಮಾಡ್ತಾರೆ ಅಂತ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತೀನಿ, ನೋಡ್ಕೊಂಬನ್ನಿ. ಮಮ್ಮಿ ಇವತ್ತೇನು ಸ್ಪೆಷಲ್? ನನಗೆ ಹಲಸಿನಣ್ಣು ನನ್ನ ಮಗಳು ಸರ್ಪ್ರೈಸಾಗಿ ನನಗೆ ತಂದು ಕೊಟ್ಲು. ಓಕೆ. ಸೊ ಹಲಸಿನಣ್ಣು ತಿಂದಿದ್ದಾಯಿತು. ಸೊ ಅದ್ರ ಬೀಜದಲ್ಲಿ ಇವತ್ತೊಂದು ಪಲ್ಯ ಮಾಡೋಣ. ಓಕೆ. ಸೊ ಇದೊಳಗೆ ನಿಮ್ಗೆ ತುಂಬ ಇಷ್ಟ ಅಲ್ಲ? ಹೌದು, ಅದಕ್ಕೆ ಪಲ್ಯ ಮಾಡ್ಕೊಂಡು. ಓಕೆ. ಸೊ ಹೆಂಗೆ ಮಾಡೋದು, ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸು, ಮಾಡೋ ಮೆಥಡೇ ಡೈರೆಕ್ಟಾಗಿ ನೋಡೋಣ ಅಲ್ವಾ? ಓಕೆ. ಏನು ಮಾಡೋದು ಫಸ್ಟು? 1-2 ಸ್ಪೂನು ಎಣ್ಣೆ. ಓಕೆ. ಇದು ತುಂಬ ವೆರೈಟಿಲಿ ಮಾಡ್ಬೋದು. ಇವತ್ತು ಒಂದು ರೆಸಿಪಿ ತೋರಿಸ್ತೀನಿ. ಓಕೆ. ನೆಕ್ಸ್ಟು ಸಾಸಿವೆ. ಓಕೆ. ನೆಕ್ಸ್ಟು ಈರುಳ್ಳಿ, ಕರಿಬೇವು, ಇವಾಗ ಟೊಮೆಟೊ. ಈಗೆಲ್ಲ ಮಸಾಲೆ ಹಾಕೋಣ. ಓಕೆ. ಇಷ್ಟು ಸ್ವಲ್ಪ ಅರಿಶಿನ ಪುಡಿ, ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕ್ಕೊಳ್ತೀನಿ. ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಹಾಕ್ಕೊಳ್ತೀನಿ. ಇದು ಬೇಡವಾ? ಮೆಣಸಿನ್ಕಾಯಿ ಬೇಡವಾ? ಮೆಣಸಿನ್ಕಾಯಿ ಏನು ಬೇಡ. ಇದು ತುಂಬ ವೆರೈಟಿ ಮಾಡ್ಬೋದು. ಪಲಾವ್ ಮಾಡ್ಬೋದು, ವಡೆ ಮಾಡ್ಬೋದು. ಧನಿಯಾ ಪುಡಿ ಸ್ವಲ್ಪ, ವಡೆ ಮಾಡ್ಬೋದು, ಪಲಾವ್ ಮಾಡ್ಬೋದು, ಸಾಂಬಾರು ಮಾಡ್ಬೋದು. ತುಂಬ ವೆರೈಟಿ ಮಾಡ್ಬೋದು. ನನಗೆ ಸಿಂಪಲಾಗಿ ಸ್ವಲ್ಪನೇ ಮಾಡ್ಕೊಡೋದ್ರಿಂದ ಫ್ರೈ ಮಾಡ್ಕೊಳ್ತೀನಿ. ಇದು ಗರಂ ಮಸಾಲ ಸ್ವಲ್ಪ. ಓಕೆ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಎಲ್ಲ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ. ಈಗ ಹಲಸಿನ ಬೀಜ. ಓಕೆ. ಅದನ್ನೆಲ್ಲ ಮೇಲಿನ ಸಿಪ್ಪೆಲ್ಲ ಸಿಪ್ಪೆಲ್ಲ ತೆಗೆದು ಹಾಕ್ಕೊಂಡಿರೋದು. ಓಕೆ. ಎಷ್ಟು ಕ್ವಿಕ್ಕಾಗಿ ಆಗ್ಬಿಡುತ್ತಲ್ಲ ಬೇಗ. ತುಂಬ ಈಸಿ ಮಾಡೋದಕ್ಕೆ. ಇದು ತುಂಬ ವೆರೈಟೀಸ್ ಮಾಡ್ಬೋದು. ಪಕೋಡ ಮಾಡ್ಬೋದು, ವಡೆ ಮಾಡ್ಬೋದು, ಸಾಂಬಾರು, ಪಲಾವು, ಎಷ್ಟೊಂದು ವೆರೈಟಿ ಮಾಡ್ಬೋದು. ಅದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಒಲೆ ಇದ್ದರೆ, ಹಳ್ಳಿ ಕಡೆ ಎಲ್ಲ ಒಲೆ ಇದ್ದರೆ, ಕೆಲವ್ರ ಮನೇಲಿ ಇದೆ ಒಲೆ. ಈಗ ಅಜ್ಜಿ ಮನೇಲಿ ಇದೆಯಲ್ವಾ, ಹಿಂಗೆ ಒಲೆಯಲ್ಲೆಲ್ಲ ಹಾಕ್ಬಿಟ್ಟು ಕೆಂಡದಲ್ಲಿ ಸುಟ್ಟು ತಿಂದರೆ ಹಂಗೆ ಬಿಡಿಸ್ಕೊಂಡು ಇನ್ನೂ ಸೂಪರು. ಓಕೆ. ಸೊ ಇವಾಗ ನೆಕ್ಸ್ಟ್ ಈಗ ಒಂಚೂರು ನೀರು ಹಾಕ್ಕೊಂಡು 1 ವಿಜಿಲ್ ಬರ್ಸೋಣ ಸಾಕು. ತುಂಬ ಬೇಡ, ಗ್ರೇವಿ ಜಾಸ್ತಿ ಬೇಡ, ಅಷ್ಟೇ ಸಾಕು. ಒಂದು ವಿಸಿಲ್ 2 ವಿಸಿಲ್ ಬಂದರೆ ಸಾಕು, ರೆಡಿ ಆಗುತ್ತೆ. ಸೊ ಇವಾಗ ವಿಸಿಲ್ ಬಂದ್ಮೇಲೆ ನೋಡೋಣ ಹೇಗಿರುತ್ತೆ ಅಂತ. ಸರಿ ಮಮ್ಮಿ ರೆಡಿ ಆಗಿದೆಯಾ ನೋಡೋಣ.
ವಾವ್. ಓಕೆ. ಒಂಚೂರು ಅದು ನೀರೆಲ್ಲ ಸ್ವಲ್ಪ ಡ್ರೈ ಆಗಲಿ ಕುದಿಸ್ಕೊಳ್ಳೋಣ. ನಮಗಿಷ್ಟು ತೆಳು ಬೇಡ ಅಂತ ಸ್ವಲ್ಪ ಕುದಿಸ್ಕೊಳ್ಳೋಣ. ಓಕೆ ಮಮ್ಮಿ ರೆಡಿ ಆಗಿದೆಯಲ್ಲ? ನಾನು ಟೇಸ್ಟ್ ಮಾಡಿಬಿಟ್ಟು ಹೇಳಲ್ಲ ಹೇಗಿದೆ ಅಂತ. ಸೊ ರೆಸಿಪಿ ರೆಡಿ ಆಗಿದೆ, ಸೂಪರ್ ಆಗಿದೆ. ಸೊ ನಿಮಗೆ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಸೂಪರ್ ಆಗಿದೆ. ಖಾರ ಉಪ್ಪು ಇದೆಲ್ಲ ಮೈಲ್ಡಾಗಿ ಎಷ್ಟು ಬೇಕೋ ಅಷ್ಟೇ ಇದೆ. ತುಂಬ ಓವರಾಗಿ ಕುಕ್ಕು ಆಗಿಲ್ಲ, ಕುಕ್ ಆಗಿಲ್ಲ ಅನ್ನೋ ಥರನೂ ಇಲ್ಲ. ತುಂಬಾ ಚೆನ್ನಾಗಿದೆ. ಒಂಥರ ಬಾಯಿಗೆ ಸಿಗ್ತಿರುತ್ತಲ್ಲ ತಿನ್ನೋದಕ್ಕೆ, ಅದು ತುಂಬಾ ಚೆನ್ನಾಗಿರುತ್ತೆ. ಸೊ ತುಂಬ ಚೆನ್ನಾಗಿದೆ ರೆಸಿಪಿ. ಸೊ ನಿಮ್ಮ ಮನೇಲಿ ಕೂಡ ಮಾಡ್ಕೊಂಡು ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ. ನೋಡೋದಿಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಟೇಸ್ಟ್ ಮಾಡಿ ನೋಡಿದೆ, ಸೂಪರ್ ಆಗಿದೆ. ಸೊ ಆಬ್ವಿಯಸ್ಲಿ ನಮಗೆ ಇಷ್ಟ ಆಗಿರೋದು, ನಮಗೆ ಫೇವ್ರೇಟ್ ಆಗಿರೋದು, ನಾವು ಅದು ಹೆಂಗೆ ಇದ್ರೂ ಎಷ್ಟೇ ಇದಾಗಿದ್ರೂ ತುಂಬ ಚೆನ್ನಾಗಿರುತ್ತೆ. ಸೊ ನನಗಂತೂ ತುಂಬಾ ಇಷ್ಟ ಆಗುತ್ತೆ ರೆಸಿಪಿ ಅಂತ ಹೇಳ್ತಾ, ಸೊ ಎಂಜಾಯ್ ಮಾಡಿಕೊಂಡು ತಿಂದು ಮುಗಿಸ್ತೀನಿ. ಸೊ ನೀವು ಮನೇಲಿ ಕೂಡ ನೀವು ಮಾಡ್ಕೊಂಡು ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಿಮ್ಗೆ ಇಷ್ಟ ಆಯಿತಾ ಅಂತ. ಸೊ ನಿಮ್ಮ ಮನೇಲಿ ಹೇಗೆ ನೀವು ಬೇರೆ ಥರ ಎಲ್ಲ ಮಾಡ್ತೀರಾ ಅಂತೇಳಿ ನನಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಮ್ಮ ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.